ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಗೆ ತೀವ್ರ ಖಂಡನೆ ವ್ಯಕ್ತ ಆಗ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ನಂತರದಲ್ಲಿ ಜೆಡಿಎಸ್ ಇಬ್ರು ಮೈತ್ರಿ ಇದ್ದಾರೆ. ಇದೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಜೆಡಿಎಸ್ ನ ಬೃಹತ್ ಪ್ರತಿಭಟನೆ. ರಾಜ್ಯಾದ್ಯಂತ ಇರುವಂತಹ ಜೆಡಿಎಸ್ ಕಾರ್ಯಕರ್ತರು ಬೆಂಗಳೂರಿಗೆ ಬಂದಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ನನ್ನ ಹೆಸರು ಲತಾ ಅನ್ಬಿಟ್ಟು. ಯಾವ ಊರು? ಬೆಂಗಳೂರು ರಾಜರಾಜೇಶ್ವರಿ ನಗರದ ಮಹಿಳಾ ಅಧ್ಯಕ್ಷೆ ಆಗಿದ್ದೀನಿ. ರಾಜರಾಜೇಶ್ವರಿ ನಗರದಲ್ಲಿ ನೆಕ್ಸ್ಟ್ ಜೆಡಿಎಸ್ ಗೆಲ್ಲ ತಯಾರಿ ನಡೀತಿದ್ಯಾ? ಖಂಡಿತ ನಡೀತಾ ಇದೆ. ಇಲ್ಲ ಮೈತ್ರಿ ಇದ್ರೆ ಮುನಿರತ್ನ ಅವ್ರನ್ನ ನಿಲ್ಲಿಸ್ತೀರಾ? ಅದು ನಾವ್ ಹೇಳಕ್ಕಾಗಲ್ಲ ಸರ್. ಅದು ಯಾವ ರೀತಿ ಪ್ರೊಟೆಸ್ಟ್ ಇದು? ಮುಂದಿನ ಒಂದು ಸಂದರ್ಭಗಳು ಯಾವ ತರ ಬರುತ್ತೆ ಹೇಳಕ್ಕಾಗಲ್ಲ. ನಾವು ಆ ತರ ಅವರು ಇವರು ಅಂತ ಇವಾಗ ಹೇಳಕ್ಕಾಗಲ್ಲ. ಯಾಕೆ ನೀವೇ ನಿಲ್ಬಾರ್ದು? ಮಹಿಳಾ ಮೀಸಲಾತಿ 33% ಬಂದ್ರೆ ಅವಕಾಶ ಸರ್, ಅದೃಷ್ಟ ಅನ್ನೋದು ಯಾರ ಸೊತ್ತು ಅಲ್ಲ. ಅದೃಷ್ಟ ಬಂದಾಗ ಯಾರು ಏನ್ ಬೇಕಾದ್ರೂ ಆಗ್ಬೋದು. ಬಟ್ ನಮ್ಮ ಒಂದು ಇದಕ್ಕೆ ಅಲ್ಲಿವರೆಗೂ ಮುಟ್ಟೋದಿಕ್ಕೆ ಸ್ವಲ್ಪ ನಮಗ್ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ಜನಸೇವೆನಲ್ಲಿ ಎಲ್ಲ ಇದ್ರಲ್ಲೂ ನಾವು ಬಹಳ ಮೊದಲಿಂದ 20 ವರ್ಷದಿಂದ ನಾವು ತೊಡಗಿಸ್ಕೊಂಡಿದೀವಿ. ಹಂಗಾಗಿ RR ನಗರ ನಾನು ಪ್ರೆಸಿಡೆಂಟ್ ಆಗಿದೆ. ನಿಜಕ್ಕೂ ರಾಜ್ಯದಲ್ಲಿ ಬೆಲೆ ಏರಿಕೆ ಹೆಚ್ಚು ಆಗ್ತಾ ಇದೆ ಎಲ್ಲಾ ವಿಚಾರದಲ್ಲೂ. ಆಯ್ತಾ, ಈ ಪ್ರೊಟೆಸ್ಟ್ ನಿಜಕ್ಕೆ ರಾಜ್ಯ ಸರ್ಕಾರಕ್ಕೆ ತಲುಪುತ್ತಾ? ತಲುಪಬೇಕು ಸರ್. ರಾಜ್ಯ ಸರ್ಕಾರ ಇರೋದೇನಕ್ಕೆ? ಎಲ್ಲ ಜನ ಒಂದು ಓಟ್ಗಳನ್ನ ಪಡ್ಕೊಂತಾನೆ ಒಂದು ರಾಜ್ಯ ಸರ್ಕಾರ ಬಂದಿರೋದು. ಇದ್ರ ಬಗ್ಗೆ ಅವರು ಗಮನ ಹರಿಸಲೇಬೇಕು. ಸ್ಟ್ರೈಕ್ ಏನು ಸುಮ್ಮನೆ ಮಾಡ್ತಾರ ಸರ್? ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ್ಮೇಲೆ ಎಷ್ಟು ಬಲ ಬಂದಿದೆ ಪಕ್ಷಕ್ಕೆ? ಖಂಡಿತ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವರು ಸುಮಾರು ನಮ್ಮ ಕರ್ನಾಟಕಕ್ಕೆ, ದೇಶಕ್ಕೆ ಅವರು ಇವಾಗ ಮಂತ್ರಿ ಆಗಿರೋದು. ಅದರಲ್ಲಿ ಇದರಲ್ಲಿ ನಮ್ಮ ಕರ್ನಾಟಕದವರು ಅವ್ರು ಆಗಿರೋದ್ರಿಂದ ಇಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ, ಒಳ್ಳೊಳ್ಳೆ ಒಂದು ಕಾರ್ಯಕ್ರಮಗಳನ್ನ ತರೋದಕ್ಕೆ ಬಹಳ ಶ್ರಮ ಬೀಳ್ತಾರೆ. ಮತ್ತೆ ಮುಖ್ಯಮಂತ್ರಿ ಮಾಡ್ತೀರಾ? ಖಂಡಿತ ಖಂಡಿತ ಸರ್. ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾರೆ? ಖಂಡಿತ ಬಂದೇ ಬರ್ತಾರೆ ಸರ್. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಸರ್, ನನ್ನ ಹೆಸರು ಜಯಲಕ್ಷ್ಮಿ ಕಾರ್ತಿಕ್ ಅಂತ. ನೀವು ಯಾವ ಊರು? ನಾನು ಬೆಂಗಳೂರಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವುಮೆನ್ ಪ್ರೆಸಿಡೆಂಟ್. ಎಸ್ ಸರಿ, ಯಾವ ರೀತಿ ಪ್ರೊಟೆಸ್ಟ್ ಮಾಡ್ತಿದ್ದೀರಾ ಸರ್? ಈ ದಿನ ಏನು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಒಂದು ಸ್ಲೋಗನ್ ಇಟ್ಕೊಂಡು ಜನರ ಒಂದು ಧ್ವನಿಯಾಗಿ ನಾವು ಇವತ್ತು ಈ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರವನ್ನು ಖಂಡಿಸಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ. ಏನು ಪ್ರತಿಯೊಂದು ಬೆಲೆ ಏರಿಕೆ ಎಷ್ಟು ಒತ್ತಡ ಆಗ್ತಾ ಇದ್ದಾರೆ ಅಂದರೆ ಜನರಿಗೆ. ಸೊ ನಾವು ಯಾವತ್ತೂ ಕೂಡ ನಮ್ಮ JDS ಪಕ್ಷ ಜನಪರವಾಗಿ ನಾವು ಅವ್ರ ಜನರಿಗೆ ಏನೇ ಒಂದು ಅನ್ಯಾಯ ಆದರೂ ಕೂಡ ನಾವು ಅವ್ರ ಪರವಾಗಿ ಧ್ವನಿ ಎತ್ತುತ್ತೀವಿ. ಸೊ ಆ ರೀತಿಯಲ್ಲಿ ಇವಾಗ ಜನರ ಒಂದು ವಾಯ್ಸ್ ಏನು ಪಬ್ಲಿಕ್ ವಾಯ್ಸ್ ಆಗಿ ನಾವು ಅವ್ರಿಗೆ ಏನು ನ್ಯಾಯ ಸಿಗಬೇಕು, ಇದನ್ನು ಹೆಂಗೆ ಖಂಡನೆ, ವಿರೋಧ ಪಕ್ಷವಾಗಿ ಇದನ್ನು ಹೆಂಗೆ ಖಂಡಿಸಬೇಕು, ನಾವು ಈ ಖಂಡನೆ ಮಾಡಿ ಇವತ್ತು ಈ ಪ್ರೊಟೆಸ್ಟ್ನ ಮಾಡ್ತಾ ಇದ್ದೀವಿ. ಮಹಾಲಕ್ಷ್ಮಿ ಹೌದು. ಹೆಂಗಿದೆ ಗೋಪಾಲಯ್ಯ ಅವರ ಆಡಳಿತ? ಚೆನ್ನಾಗಿದೆ. ನಿಮ್ ಪಕ್ಷದಲ್ಲೇ ನಮ್ ಜೊತೆ ಇದ್ದವ್ರಲ್ವಾ, ನಮ್ಗೇನ್ ಹತ್ರ ಬೇರೆ ಅಂತ ಅನ್ನಿಸ್ತಾ ಇಲ್ಲ. ಜೊತೆಲೆ ಕೆಲಸ ಮಾಡ್ತಾ ಇದ್ದಾರೆ. ಆಗ್ತಾ ಇದೆ, ಕೆಲಸ ಮಾಡ್ತಿದ್ದಾರೆ. ಬಟ್ ಅವರು ಭೇದ ಭಾವ ಮಾಡ್ದಂಗೆ ನಾವೇನ್ ಕರೆದ್ರು ಬಂದ್ ಮಾಡ್ಕೊಡ್ತಾ ಇದಾರೆ. ನಾವು ಜೊತೆಲೆ ಇದ್ರಿಂದ ಅವ್ರು ಬೇರೆ ಪಕ್ಷ ಇದಾರೆ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಮೈತ್ರಿ ಇದೆಯಲ್ಲ, ಏನ್ ಸಮಸ್ಯೆ ಇಲ್ಲ. ಅದಕ್ಕೆ ಏನ್ ಸಮಸ್ಯೆ ಇಲ್ಲ. ಮೊನ್ನೆ ನಮ್ JDS ಇಂದಾನೆ ನಾವು ಮಾಡ್ತಾ ಇದೀವಿ ಅಂತ ನಾವು ಮಾಡ್ತಾನೆ ಇದೀವಿ. ಯಾವ ರೀತಿಯ ಪ್ರೊಟೆಸ್ಟ್ ಮೇಡಮ್ ಇದು? ಸರ್, ಯಾರು ಬದುಕಕ್ ಆಗ್ತಾ ಇಲ್ಲ. ಜನಸಾಮಾನ್ಯರು ಜೇಬಿನ ತೂಕದ ತಕ್ಕನಾದ ತೊಂದರೆನೇ ಇದೆ ಜನಕ್ಕೆ. ನಮ್ಮ ಲೆವೆಲ್ ತಕ್ಕನಾಗಿ ಇದೆ. ಹಾಲಿನ ಬೆಲೆ ವರ್ಷಕ್ಕೆ 2-3 ಸಲ ಜಾಸ್ತಿ, ನೀರು, ರೇಷನ್, ಪ್ರತಿಯೊಂದು ಪೆಟ್ರೋಲು, ವಿದ್ಯುತ್ ದರ ಎಲ್ಲರೂ ಇವರು ಗ್ಯಾರಂಟಿ ಕೊಟ್ಟಿದ್ದು ಸಾಕು. ಮತ್ತೆ ಅದಕ್ಕೆ ಬರ್ಡನ್ ಆಗಿ ನಮಗೆ ಹೊರೆ ಕೊಟ್ಟಿದ್ದು ಸಾಕು. ವರ್ಷಕ್ಕೊಂದ್ಸಲಿ ಸಂಬಳ ಜಾಸ್ತಿ ಆಗುತ್ತೆ ಅಷ್ಟೇ ಒಂದು ಕಾರ್ಮಿಕನಿಗೆ. ವರ್ಷ ಪೂರ್ತಿ ಬೆಲೆ ಏರಿಕೆ ಕಟ್ಕೊಂಡು ಹೋಗ್ತಾನೆ ಇದೀವಿ. ಈ ಫ್ರೀ ಸರ್ಕಾರ ಅಂತ ಬಂದಿದ್ದು ಸಾಕು ನಮ್ಗೆ ತುಂಬಾ ತೊಂದರೆ ಆಗ್ತದೆ ಸರ್. ಯಾರು ನಮ್ಮಂತ ಮಿಡ್ಲ್ ಕ್ಲಾಸ್ ಅವ್ರು ಬದುಕಕ್ ಆಗ್ತಾ ಇಲ್ಲ. ಈ ಹೋರಾಟ ಕೇವಲ ಇಲ್ಲಿಗೆ ಸೀಮಿತ ಆಗುತ್ತಾ? ಇಡೀ ರಾಜ್ಯ ತಾಲೂಕು ಮಟ್ಟದಲ್ಲಿ ಆಗುತ್ತಾ? ಇಲ್ಲ, ನಿಖಿಲ್ ಕುಮಾರಸ್ವಾಮಿ ಅವ್ರು ಏನ್ ಹೇಳಿಕೆ ಕೊಟ್ಟರು ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ನಾವು ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಎಲ್ಲಿಗೆ ಬಂದು ಹೋರಾಟ ಮಾಡಿದ್ರೆ ನಾವು ಮಾಡ್ತೀವಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ಪ್ರಿಯಾ ಅಂತ. ಯಾವ ಊರು? ನಾಗ್ಪುರ, ಬೆಂಗಳೂರು, ಮಹಾಲಕ್ಷ್ಮೀಪುರಂ. ನಾಗ್ಪುರ. ಯಾವ ರೀತಿಯ ಪ್ರೊಟೆಸ್ಟ್ ಮೇಡಮ್ ಇದು? ಅದೇ ಎಲ್ಲಾ ತರವನ್ನು ಖಂಡಿಸಿ ಬೃಹತ್ ಪ್ರಕಟಣೆ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಹೋಗ್ಬೇಕು, ಇನ್ ಮುಂದಕ್ಕೆ ಇದು ಇರ್ಕೂಡ್ದು ಅಂತಾನೆ ಮಾಡ್ತಾ ಇರೋದು. ಕಾಂಗ್ರೆಸ್ ಸರ್ಕಾರ ಸಾಕಾಗಿದ್ಯಾ? ದಿನ ರಾತ್ರಿ ದೇವ್ ತರ ಬರ್ತಾ ಇದೆ ಸರ್. ನಮ್ಗೆ ಯಾವಾಗ ತೊಲಗುತ್ತೆ? ಯಾವ್ದು ಗೃಹಲಕ್ಷ್ಮಿ ಹಣ ಸರ್ ಬರ್ತಾ ಇರ್ಬೋದು ಸರ್, ಬಟ್ ಹೆಂಗಸರು ಏನಾಗಿದೆ ಅಂದ್ರೆ ಅದ್ರ ಮೇಲೆ ತುಂಬಾ ಪ್ರಾಮಿನೆನ್ಸ್ ಕೊಟ್ಬಿಟ್ಟಿದ್ದಾರೆ. ಬೇರೆ ಕಡೆ ಎಲ್ಲೋ ಅವ್ರಿಗೆ ಹೋಗ್ತಾ ಇಲ್ಲ, ತಲೆ ವಿಚಾರವಾಗಿ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಇದನ್ನ ನಾವು ಖಂಡಿಸ್ತೀವಿ ಸರ್. ಈ ಸರ್ಕಾರ ಹೋಗ್ಬೇಕು.
ಕ್ರೈಮ್ ಜಾಸ್ತಿ ಆಗಿದೆ. ಬೆಳಗ್ಗೆ ಟಿವಿ ಹಾಕಿದ್ರೆ ನಾವು ಏನೋ ಒಳ್ಳೆ ವಿಷಯ ಬರುತ್ತೆ ಅಂತ ನಾವು ಟಿವಿ ಹಾಕ್ತಿವಿ, ಬಟ್ ಅಲ್ಲಿ ಕೊಲೆ, ಇಲ್ಲಿ ಕೊಲೆ, ಅಲ್ಲಿ ಅತ್ಯಾಚಾರ, ಬರೀ ಇಂಥವೇ ಬರ್ತಾ ಇದೆ. ಬದುಕೋದು ಕಷ್ಟ ಆಗ್ತಾ ಇದೆ, ಭಯ ಆಗ್ತಾ ಇದೆ, ನಮ್ಗೆ ಇರೋದಕ್ಕೆ ಭಯ ಆಗ್ತಾ ಇದೆ. ಸರ್ಕಾರ ಸುರಕ್ಷತೆ ಇಲ್ಲ, ಜನರಿಗೆ ಸುರಕ್ಷತೆ ಇಲ್ಲ. ಅವ್ರಿಗೆ ಸುರಕ್ಷತೆ ಕೊಡ್ತೀವಿ ಅಂತ ಬಂದಿದ್ದಷ್ಟೇ, ಎಲ್ಲ ಅಸುರಕ್ಷತೆನೇ ಆಗ್ತಾ ಇದೆ ಸರ್, ಯಾರಿಗೂ ಸುರಕ್ಷತೆ ಇಲ್ಲ. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.